ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನಪ್ಪ ಇವತ್ತು ಇಂಗ್ರೆಡಿಯಾಗಿ ವ್ಲಾಗ್ ಶುರು ಮಾಡಿದ್ದಾಳೆ ಅಂದ್ಕೊಂಡ್ವಾ? ಎಸ್ ಗೈಸ್, ಇವತ್ತು ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ ಹೊರಡ್ತಿದ್ದೀವಿ. ಅದಕ್ಕೆ ಎಲ್ಲ ರೆಡಿ ಆಯಿತು. ಬ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್, ಅದಕ್ಕೆ ಇವಾಗ ಶುರು ಮಾಡಿದ್ದೀನಿ. ಬನ್ನಿ ನೆಕ್ಸ್ಟು ಅಲ್ಲಿ ಹೋಗಿ ಏನು ಮಾಡ್ತೀನಿ, ಏನು ಎತ್ತ ಯಾರ್ದು ಅಂತ. ಗೈಸ್ ಹೊರಟ್ವಿ. ಆನ್ ದಿ ವೇ ಟಿಫನ್ ತಿನ್ಕೊಂಡು ಹೊರಡೋಣ ಅಂತ ಅನ್ಕೊಂಡ್ವಿ. ಟಿಫನ್ ಕತೆ ಒಂದಾಯ್ತು. ಏನಾಯ್ತು ಗೊತ್ತಾ, ಆಲ್ರೆಡಿ ಲೇಟ್ ಆಗೋಗಿದೆ. ಆಗ್ಲೇ ಟೈಮ್ ಬಂದು 10 ಆಗೋಗಿತ್ತು. ಸೊ ಅದಕ್ಕೆ ನಾನಂದೆ ಅಲ್ಲೇ ಹೋಟೆಲಲ್ಲೇ ಟಿಫನ್ ಮಾಡ್ಕೊಂತ ಕೂತ್ಕೊಂಡ್ರೆ ಲೇಟ್ ಆಗೋಗುತ್ತೆ ರೀ. ಸೊ ಪಾರ್ಸೆಲ್ ತಗೊಂಡ್ಬಿಡು, ನಾವ್ ಹೆಂಗಿದ್ರು ಕಾರಲ್ಲಿ ತಾನೇ ಹೋಗ್ತೀವಿ, ಕಾರಲ್ಲೇ ತಿನ್ಕೊಂಡು ಹೋಗೋಣ. ನಾನು ನಿನ್ ತಿನ್ನಿಸ್ತೀನಿ, ಹಂಗೆ ಪಾಪಗೂ ತಿನ್ಸ್ಕೋಬಹುದು, ಮತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ದೆ ನಾನು, ಮಾಸ್ಟರ್ ಮೈಂಡ್. ಆದ್ರೆ ಆಯ್ತು, ಗಾಡಿ ಸ್ಟಾರ್ಟ್ ಮಾಡಿದ್ರು, ನಾನು ತಿನ್ಸೋಣ ಅಂತ ಚಟ್ನಿ ಸುರ್ಕೊಳಕ್ ಹೋದೆ. ಸಾಹೇಬ್ರು ಬ್ರೇಕ್ ಹಾಕಿದ್ರು, ಚಟ್ನಿ ಎಲ್ಲ ಬಟ್ಟೆ ಮೇಲೆ ಸುರ್ದು. ವಾವ್, ಚೆನ್ನಾಗಿದೆ ಗೈಸ್. ಅಂದಿವೆ ಹೋಗ್ತಾ ಬೊಕ್ಕ ತಗೊಂಡೋಗೋಣ ಅಂತ. ರೆಡ್ ರೋಸ್ ಇಲ್ವಾ? ಒಂದ್ ಸಾಕು. ಯಾವ್ದು ಬೇಕು? ಇದಾ? ಚೆನ್ನಾಗಿದೆ. ಎಲ್ಲ ತಗೋತೀರ ಅಂದ್ರೆ ನೋಡು ನೋಡು, ಮುಂದೆ ನೋಡು. ಕೊಡು, ನಾನು ಮಾಡ್ತೇನೆ. ಆಯ್ತಲ್ಲ. ಅಯ್ಯೋ, ಇವನ ಹತ್ರ ಇನ್ನೊಂದು ಸಂಭಾಳಿಸೋದು ಹೆಂಗಪ್ಪ? ಚಿಂಚು ಕೊಡಪ್ಪ. ಇದು ಮಾಮಂಗೆ ಚಿಂಚು, ಇದು ಮಾಮಗೆ. ಅದೇ ಹೇಳ್ತಿದ್ದಲ್ಲ, ಚಟ್ನಿ ನಾ ಹಿಂಗ್ ಸುರಿಯಕ್ ಹೋಗಿ ಬಟ್ಟೆ ಮೇಲೆ ಸುರ್ಕೊಬಿಟ್ಟೆ. ಆಮೇಲೆ ತಿರ್ಗಾ ಸ್ಟಾಪ್ ಮಾಡಿ ಅಲ್ಲೊಂದ್ ಕಡೆ ನಿಲ್ಸಿ ತಿನ್ಬಿಟ್ಟು ಆಮೇಲೆ ಹೊಡ್ತಾ ಇದೀವಿ. ಆಗಲ್ಲ ಗೈಸ್. ಬ್ಲಾಕ್ ಮಾಡೋದು ದೋಸ್ತ ವಿಷಯನಾ? ಅವ್ರನ್ನ ಕೇಳ ಮುಂದೆ ರೋಡ್ ಹೋಗ್ಬೋದಂತ. ನೀಲಕಂಠೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗ್ಬೋದಾ? ಅಲ್ಲ, ಟೆಂಪಲ್ ಇಲ್ಲಿ. ಫೈನಲಿ ಹೊರಡ್ತಾ ಇದೀವಿ. ಆ ಕಾರ್ ಪಾರ್ಕ್ ಮಾಡೋ ಅಷ್ಟರಲ್ಲಿ ಈ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಕಷ್ಟ ಗೈಸ್. ನಾನಾದ್ರೂ ಕಾರ್ ತಗೊಂಡ್ಬಿಟ್ಟಿದ್ರೆ ಈ ಗಲ್ಲಿನಲ್ಲಿ ಎಲ್ಲಿ ಪಾರ್ಕ್ ಮಾಡಬೇಕಾಗಿತ್ತು ಏನೋ. ನನ್ನ ಫ್ರೆಂಡಿಗೆ ಬೊಕ್ಕೆ ತಗೊಂಡಿದ್ದೀನಿ. ಚೆನ್ನಾಗಿದೆಲ್ಲ. ಮೇ ಬಿ ಇದೆ ಅನಿಸುತ್ತೆ. ಹೀಲ್ಸ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಅದು ಯಾವ ದೇವಸ್ಥಾನ ಏನು ತಗೊಂಡು? ಮಚ್ಚ ರೆಡಿ. ಅಲ್ಲೇ ಕಾಣಿಸ್ತಾ ಒಂದಲ್ರಿ ಸೀರೆ, ನಮ್ಮ ಎಂಗೇಜ್ಮೆಂಟ್. ಕಾರ್ ಹೆಂಗ್ ಬರುತ್ತೆ? ಇಲ್ಲೇನೋ ಎಲೆಕ್ಷನ್ ಅವ್ರು ಕೂತವ್ರಲ್ಲ, ಮತ್ತೆ ಹೇಳ್ಬೇಕು ನೀನು. ಕಂಗ್ರ್ಯಾಚುಲೇಷನ್. ಎಲ್ಲಿ ನಿಮ್ಮ ಹುಡುಗಿ? 10 ಗಂಟೆಗೆ ಅಂತ ಹೇಳ್ತಾಳೆ. ಮತ್ತೆ 10 ಗಂಟೆಗೆ ಬನ್ನಿ ಅಂದ್ರೆ ನಾವು 11 ಗಂಟೆಗೆ ಬಂದಿದ್ದೀವಿ ಅಲ್ಲ. ಇದು ರಿಂಗ್ ಎಕ್ಸ್ಚೇಂಜ್ ಆಗುತ್ತಾ? ಎಲ್ಲಿ ಇವನ್ ಬರ್ತೀವಿ? ಯಾರುನು ಮೇಲವ್ರ? ನಾವೇ ಬೇಗನಾ ಗೈಸ್? ಫಸ್ಟ್ ಟೈಮ್ ನಾವೇ ಬೇಗ ಬಂದಿದ್ದೀವಿ. ಎಲ್ಲ ಕಲ್ತ್ಕೋತಾ ಇದೀವಿ ಇವಾಗ್ಲೇನೆ. ಮತ್ತೆ ಯಾವಾಗ ನಿಂದು ಯಾವಾಗ? ಫೈನಲಿ ಬಂದ್ರು ಗೈಸ್. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಅವ್ರ ಕಡೆ ಹಂಗೆ ಇರ್ಬೋದೇನೋ. ಇಲ್ಲ, ಅವ್ರದ್ದು ಅವಾಗಲೇ ಮುಗಿತದು. ಶಾಸ್ತ್ರ ಮಾಡೋದು ಅವಾಗ ಮುಗಿತು. ಮತ್ತೆ ಯಾಕೆ ಇವ್ರಾಗ್ತಾರೆ ಇವಾಗ? ಕನ್ಫ್ಯೂಸ್ ಆಗ್ಬಿಟ್ಟು
ಪ್ರಭು ನನ್ ಲಾಗ್ ನೋಡಿ ಬರ್ತಾನೆ ಕರೆಕ್ಟ್ ಆಗಿ ತಲೆ ಕೊಡ್ತಾವನಲ್ಲ ಅವ್ನ್ ನಿಂತು ನಿಂತು ಬೇಜಾರಾಗೈತೆ ಯಾರಾದ್ರೂ ಹಾಕ್ಲಿ ಬಿಡು ಫಸ್ಟ್ ಹುಡುಗಿನ ಇದು ಲವ್ ಮ್ಯಾರೇಜ್ ತಾನೆ ಲವ್ ವಿತ್ ಅರೇಂಜ್ ಅವನೇನ್ ಹೇಳ್ದ ಅವನು ಅದೇ ಹೇಳ್ದ ಬಿತ್ತು ಮಾಡಿ ಗಮ್ ಮಾಡಿ ಜಾಗ ಇಲ್ಲ ಹಾಯ್ ಗೊತ್ತಾ ಹಾಯ್ ಚೆನ್ನಾಗಿದೆ ನೀವು ವ್ಲಾಗಲ್ಲಿ ತೋರಿಸ್ಬೋದಾ ಕೂತ್ಕೊಳ್ಳಿ ಕ್ಯಾಮರಾ ಮೇಲೆ ಎಷ್ಟು ಮುಂದಕ್ಕೆ ಹೋಗ್ಬಿಡ್ಲ ನಗು ನಗ್ತಾನೆ ಇಲ್ವಲ್ಲ ಹೋಗ ಫಸ್ಟ್ ಊಟಕ್ಕೆ ಹೋಗೋಣ ಅಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಫೋಟೋ ಲೇಟ್ ಆಗುತ್ತೆ ಬರಾನ್ ಬಂತು ಜನ ಇದ್ದಾರಲ್ವಾ ಲೇಟ್ ಆಗುತ್ತೆ ಅಂತ ಫೋಟೋ ಹಿಂಗೆ ಮಾಡಬೇಡ ಇದೇನಾ ಫೋಟೋ ಇದೇನಾ ಅದೇನೇ ಫೋಟೋ ಊಟ ಮಾಡುವಂಥದ್ದೀಗ ಹೌದಾ ನನ್ನ ಚೋಟ ಅಭಿಮಾನಿ ನೋಡಿ ಅಂದ್ರೆ ಮಕ್ಕಳು ಅಬ್ಸರ್ವ್ ಮಾಡಿದ್ದೀನಿ ಅದೊಂದು ಯೂಟ್ಯೂಬ್ ಆಯ್ತು ಊಟ ಹಾಕ್ಬೇಕಿದೆ ಆಗ್ಲಿ. ಸರಿ ಸರ್ ಬಾಯ್ ಬಾಯ್ ಮತ್ತೆ ನೀನೇ ಕಟ್ ಮಾಡ್ತಿದ್ದಿಲ್ಲ ಅವ್ರ ಕೈ ಕಟ್ ಮಾಡಿಸ್ಬೇಕು ತಾನೆ ಕಟ್ ಮಾಡೋದು ಕಟ್ ಮಾಡು ಹಾಂ ಸಾಕು ಬಿಡು ಗಾಯ್ಸ್ ಎಂಗೇಜ್ಮೆಂಟ್ ಆಯಿತು ಊಟ ಆಯಿತು ಎಲ್ಲ ಆಯಿತು ಎಲ್ಲರ ಜೊತೆ ಮಾತಾಡಿ ಇವಾಗ ಮತ್ತೆ ಬ್ಯಾಕ್ ಟು ಹೋಮ್ ಕಾರ್ ಹತ್ರ ಹೋಗ್ತಾ ಇದ್ದೀವಿ ಚೆನ್ನಾಗಾಯಿತು ಊಟ ಎಲ್ಲ ಇನ್ನೂ ಎಲ್ಲರೂ ಅಲ್ಲೇ ಇದ್ದಾರೆ ನಾವು ಬೇಗ ಬಂದ್ಬಿಟ್ವಿ ಮುಂದೆ ಹೆಂಗೆ ಜಯದೇವ ಮೆಟ್ರೋ ಸ್ಟೇಷನ್ ಅಂತೆ ವ್ಲಾಗ್ನ ಇಲ್ಲೇ ಶುರು ಮಾಡಿದ್ದೆ ಅನ್ಸುತ್ತೆ ವ್ಲಾಗ್ನ ಇಲ್ಲೇ ಮತ್ತೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಈ ಬಿಸಿಲಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಅದು ಎಷ್ಟು ದೂರ ಗೊತ್ತಾ ಗೈಸ್ ಮಾಗಡಿ ರೋಡು ನಾವಿರೋದೇ ಮೂಲೆ ಈ ಕಡೆ ಎಲ್ಲೋ ಅದಿರೋದೇ ಎಲ್ಲೋ ಹೋಗೋದಕ್ಕೆ 1.5 hour ಬೇಕೇನೋ ಅಲ್ಲಿಂದ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಈ ಬಿಸಿಲಲ್ಲಿ ಅಷ್ಟೇ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲ ಚೆನ್ನಾಗಾಯ್ತು ನನ್ನ ಫ್ರೆಂಡ್ಗೂ ಕಂಗ್ರಾಟ್ಸ್ ಎಲ್ಲ ಹೇಳಿ ಆಲ್ ದ ಬೆಸ್ಟ್ ಎಲ್ಲ ಹೇಳಿ ಬಂದೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್